ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಂಗಳವಾರ, ಕೆಲಸ ಎಲ್ಲ ಮುಗೀತು. ನಮ್ಮ ಮನೇಲಿ ನಾನು ಇವಾಗ ನೆಕ್ಸ್ಟ್ ವೀಕ್ ಒಂದು ಪೂಜೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಟಿಂಗ್ ಮಾಡೋಣ ಅಂತ ಇದ್ದೀನಿ. ಬನ್ನಿ, ನಾನು ಯಾವ ರೀತಿ ಡಿಸೈನ್ನ ಇಟ್ಕೊತೀನಿ, ಯಾವುದು ಸ್ಯಾರಿ ಮತ್ತು ಬ್ಲೌಸು ಎಲ್ಲ ನೋಡೋಣ. ಯಾವಾಗ ಕಂಪ್ಲೀಟ್ ಮಾಡ್ತೀನೋ ಗೊತ್ತಿಲ್ಲ. ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಟ್ಟಿಂಗು. ಆದರೆ ಸ್ಟಿಚ್ ಮಾಡಿ ಎಷ್ಟು ದಿವಸ ಪೂರ್ತಿ ಆಗುತ್ತೋ ನೋಡಬೇಕು. ಬನ್ನಿ. ಇದು ನನ್ನದೇ ಬ್ಲೌಸ್ ಆದ್ದರಿಂದ ನಾನು ಅಳತೇನು ನೋಡ್ಕೊಳಲ್ಲ. ನನ್ನ ಬಾಡಿ ಮೆಷರ್ಮೆಂಟ್ ಗೊತ್ತಿರುತ್ತಲ್ಲ, ಹಾಗಾಗಿ ಹಾಗೆ ಕಟ್ ಮಾಡ್ತೀನಿ. ನೋಡಿ, ಇದು ಬ್ಯಾಕಿಗೆ ಅಂತ ಕಟ್ ಮಾಡಿರೋದು. ಬ್ಲೌಸ್ ಬಂದು ಇದು ಕ್ರೇಪ್ ಜಾರ್ಜೆಟ್ ಅಂತ ಹೇಳ್ತಾರೆ, ಅಥವಾ ಬನಾರಸ್ ಜಾರ್ಜೆಟ್ ಅಂತ ಅಂತಾರೆ. ಈ ಥರ ಇದೆ ಬ್ಲೌಸ್. ಫುಲ್ ಜರಿ ಬಂದಿದೆ. ಅದಕ್ಕೆ ಸ್ಲೀವ್ಸಿಗೆ ಇದು ಫುಲ್ಲು ಬಾರ್ಡರ್ ಇದೆ. ಇದಕ್ಕೆ ಏನಪ್ಪ ಡಿಸೈನ್ ಇಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಇವಾಗ ಸ್ವಲ್ಪ ಎಲ್ಲರೂ ಮ್ಯಾಕ್ಸಿಮಮ್ ಟ್ರೆಂಡಿಂಗಲ್ಲಿರೋದು ಅಂತ ಹೇಳಿದ್ರೆ, ಇದು ಫುಲ್ ಬ್ಯಾಕ್ ಎಲ್ಲ ಫುಲ್ ಕ್ಲೋಸ್ ಆಗಿರೋದು. ಬೋಟು ಹಿಂದೆಗಡೆ ಬೋಟ್ ಮಾತ್ರ, ಯಾವುದೇ ಡಿಸೈನ್ ಇಡ್ತಾ ಇಲ್ಲ ನಾನು. ನೋಡೋಣ ಇದು ಯಾವ ರೀತಿ ಬರುತ್ತೆ. ಹಾಕ್ಕೊಳ್ಳೋಕ್ಕೆ ಸ್ವಲ್ಪ ಅನ್ಕಂಫರ್ಟಬಲ್ ಅಂತ ಅನಿಸುತ್ತೆ, ಯಾಕೆಂದರೆ ಇದು ಪಿನ್ ಹಾಕೋಕ್ಕೆ ಹಿಂಸೆ ಆಗುತ್ತೆ ಅಂತ ಮುಂಚೆನೇ ಗೊತ್ತಿದೆ ನನಗೆ. ಆದರೂ ಒಂದ್ಸರಿ ನೋಡೋಣ. ನಾನೇ ಸ್ಟಿಚ್ ಮಾಡೋದಲ್ವಾ, ಹಾಗಾಗಿ ಹೊಲಿದು ಒಂದ್ಸರಿ ಹಾಕ್ಕೊಳ್ಳೋಣ. ಅದಾದ ನಂತರ ನನಗೆ ಅಡ್ಜಸ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಬೇಕಿದ್ರೆ ಇಲ್ಲಿ ಶೇಪ್ನ ತೊಗೊಂಡು ನಾನು ಶೇಪ್ನ ತೊಗೊಂಡು ಡಿಸೈನ್ ಇಟ್ಕೋಬೋದು ಅಂತ ಹೇಳಿ ಮಾಡ್ತಿರೋದು. ಇದು ಕಟ್ಟಿಂಗ್ ಮಾಡ್ತೀನಿ ನೋಡಿ. ಇದು ಬ್ಯಾಕ್ ಪಾರ್ಟ್ ರೆಡಿಯಾಗಿದೆ. ಇದಿಷ್ಟೇ, ಏನು ಮಾಡಲ್ಲ ಇದಕ್ಕಿಷ್ಟೇ. ಇದಕ್ಕೆ ಒಂದು ಮೇನ್ ಪಾರ್ಟ್ ಎಲ್ಲ ಕಟ್ ಮಾಡಿಕೊಂಡು ಥ್ರೆಡ್ ಪೈಪಿಂಗ್ನ ಇಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಈಗ ಇದು ಸೆಕೆಂಡ್ ಪಾರ್ಟ್, ಫ್ರಂಟ್ ಪಾರ್ಟ್. ನಾನು ಯಾವಾಗಲೂ ಕೂಡ ಸಪ್ರೇಟೇ ಕಟ್ ಮಾಡ್ತೀನಿ, ಎರಡು ಜಾಯಿಂಟಲ್ಲಿ ಕಟ್ ಮಾಡಲ್ಲ. ಫ್ರಂಟ್ ಬೇರೆ ಬ್ಯಾಕ್ ಬೇರೆ ಸಪ್ರೇಟ್ ಕಟ್ ಮಾಡ್ಕೋತೀನಿ. ಎಲ್ಲಪ್ಪ ಹೋಯಿತು. ಫ್ರಂಟ್ ಪಾರ್ಟ್ನ ಕಟ್ ಮಾಡೋಕ್ಕೆ ನಾನು ಏನಪ್ಪ ಮಾಡ್ತೀನಿ ಅಂದರೆ, ಬ್ಯಾಕ್ ಪಾರ್ಟ್ ಇರುತ್ತಲ್ಲ ಕಟ್ ಮಾಡಿರೋದು, ಅದನ್ನು ಈ ಥರ ಇಟ್ಕೊಂಡು ಫಸ್ಟ್ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ಏನು ಬ್ಯಾಕ್ನ ಕಟ್ ಮಾಡಿರ್ತೀವೋ ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಹಾಗಾಗಿ ನಾನು 1 ಇಂಚನ್ನ ಬಿಟ್ಕೊಂಡಿದ್ದೀನಿ. ಇದು ಬಂದು ನೆಕ್ದು. ನಾನು ಇದಕ್ಕೆ ಡಿಸೈನ್ ಬೇರೆ ಇಡ್ತೀನಿ, ಹಾಗಾಗಿ ಏನು ಶೇಪ್ ಹಾಕ್ತಿಲ್ಲ. ಇದು ನೋಡಿ, ಇದು ಮಾರ್ಕ್ ಮಾಡಿ ಕಟ್ಟಿಂಗ್ನ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಏನು ಡಿಸೈನ್ ಇಡೋದು ಅಂತ ಹೇಳಿ, ಫ್ರಂಟಿಗೆ ರೌಂಡ್ ಇಡಲಾ ಅಥವಾ ಸ್ಟಾರ್ ಇಡಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ರೌಂಡ್ ಫ್ರಂಟಿಗೆ ನಾನು 6.5 ಇಟ್ಕೊಳ್ಳೋದು ಯಾವಾಗ್ಲೂ. ಇದನ್ನು ಕೂಡ ಲೆಂತ್ ಬಂದು 16 ಇದೆ ನೋಡಿ. ನಾನು ಒಂದು ಮಾರ್ಕ್ನ ಹಾಕೊಂಡ್ಬಿಡ್ತೀನಿ. ಇಲ್ಲಿಂದ 6.5ಗೆ ಇಲ್ಲಿ ಮಾರ್ಕ್ನ ಮಾಡಿಕೊಂಡ್ರೆ ಒಂದು ಬಾಕ್ಸ್ನ ಹಾಕೋಬೇಕಾಗುತ್ತೆ. ಈ ಸ್ಟಾರ್ ನೆಕ್ ಆದರೆ ನೋಡಿ ಈ ಥರ ಬರುತ್ತೆ. ಈಗ ಸ್ವಲ್ಪ ಎಲ್ಲರೂ ಇಟ್ಕೊತಿದ್ದಾರೆ, ಬೇಕಂದ್ರೆ ಡೌನಿಗೂ ಕೂಡ ತೊಗೋಬೋದು. ನಂತರ ನಾನು ಸ್ಲೀವ್ಸಿಗೆ ಅಂತ ಹೇಳಿ ಕಟ್ ಮಾಡೋದಕ್ಕೆ ಬಟ್ಟೆನ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ನನ್ನ ಬ್ಲೌಸ್ಗಳೆಲ್ಲ ಇತ್ತೀಚೆಗೆ ಹೊಲಿತಾ ಇರೋದೆಲ್ಲ ಫುಲ್ ಸ್ಲೀವ್ಸೇ ಇರ್ತವೆ. ಹಾಗಾಗಿ ಇದನ್ನು ಕೂಡ ಫುಲ್ಲೇ ಇಟ್ಕೋತಾ ಇದ್ದೀನಿ. ಬಫ್ ಅಂತ ಅಂದ್ಕೊಂಡೆ, ಸ್ವಲ್ಪ ಬಫ್ ಬೇಡ, ಆಲ್ರೆಡಿ ಒಂದು 2-3 ಹೊಲ್ಕೊಂಡಿದ್ದೆ, ಹಾಗಾಗಿ ನಾರ್ಮಲ್ ಸ್ಲೀವ್ ಇಟ್ಕೋತಾ ಇದ್ದೀನಿ. ಫುಲ್ ಸ್ಲೀವ್ಸಿಗೆ ಮಾರ್ಕ್ ಮಾಡ್ಕೋತಾ ಇರೋದು. ಸ್ಲೀವ್ಸ್ದು ಮಾರ್ಕಿಂಗ್ ಎಲ್ಲ ಆಯಿತು. ಅದನ್ನು ಈಗ ಕಟ್ ಮಾಡ್ಕೊಂಡ ನಂತರ ಸ್ಟಿಚಿಂಗ್ಗೆ ಅಂತ ಹೇಳಿ ಕೂತ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಸ್ಟಿಚಿಂಗ್ ಅಂತ ಅಂದರೆ ನನ್ನ ಬ್ಲೌಸ್ ಆದರೆ ಸ್ವಲ್ಪ ಸೋಮಾರಿತನನೇ, ಇಮಿಡಿಯೇಟ್ ಹೊಲಿಯಲ್ಲ. ಆದರೆ ಅವತ್ತು ಹೊಲಿದ್ಬಿಡೋಣ ಅಂತ ಹೇಳಿ ಕೂತ್ಕೊಂಡೆ. ಯಾವಾಗಲೂ ಹಬ್ಬ ಹುಣ್ಣಿಮೆ ಫಂಕ್ಷನ್ ಅಂತ ಬಂದರೆ ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂದರೆ ಹಬ್ಬ ನಾಳೆ ಅಂತಲೂ ಕೂತಿರ್ತೀನಿ ಹೊಲಿಯೋಕ್ಕೆ. ಹಾಗಾಗಿ ಈ ಸರಿ ಸ್ವಲ್ಪ ಬೇಗನೆ ಮಾಡ್ಕೊಂಬಿಡೋಣ ಅಂಥೇಳಿ ಮಿಷಿನ್ ಮೇಲೆ ಕೂತ್ಕೊಂಡೆ ಆವತ್ತೇ. ನಾನಿವಾಗ ಮೇಯ್ನ್ ಪಾರ್ಟ್ ಇರುತ್ತಲ್ಲ ಸ್ಯಾರಿದು, ಅದಕ್ಕೆ ನಾನು ಲೈನಿಂಗ್ನ ಅಟ್ಯಾಚ್ ಮಾಡ್ಕೋತಾ ಇರೋದು. ಫಸ್ಟ್ ಲೈನಿಂಗ್ನ ಕಟ್ ಮಾಡ್ಕೊಂಡಿರ್ತೀನಿ, ಅದಾದಮೇಲೆ ಮೇನ್ ಪಾರ್ಟ್ನ ಕಟ್ ಮಾಡಿ ಇವಾಗ ನೋಡಿ ಈ ಥರ
ಜಾಯಿಂಟ್ನ ಮಾಡಿಕೊಂಡು ಸ್ಟಿಚಿಂಗ್ನ ಶುರು ಮಾಡಿದೆ. ಆಲ್ಮೋಸ್ಟ್ ಒಂದು ಬ್ಲೌಸ್ ಫಿನಿಷ್ ಮಾಡೋಕ್ಕೆ ನಾನು 2 ಅವರ್ಸ್ನ ತೊಗೋತೀನಿ. ನಂದು ಮೋಟ್ರು ಬೇರೆ ಹಾಳಾಗಿದೆ, ಹಾಗಾಗಿ ಪೆಡ್ಲಿಂಗೇ ಮಾಡ್ತಾ ಇರೋದು. ನಾನು ಪೆಡ್ಲಿಂಗ್ ಮಾಡಿ ಸ್ಟಿಚ್ ಮಾಡಿ ಹೇಳೋಷ್ಟೊತ್ತಿಗೆ ಒಂದು 2 ಅವರ್ಸ್ ಮೇಲೆ ಆಗಿತ್ತು. ಅದು ಯಾವ ರೀತಿ ಬಂತು ನೋಡೋಣ ಬನ್ನಿ. ಬ್ಲೌಸು ಕೂಡ ರೆಡಿ ಆಯಿತು. ಯಾವ ರೀತಿ ರೆಡಿ ಆಗಿದೆ ಅಂತ ಹೇಳಿ ತೋರಿಸ್ತೀನಿ. ಐರನ್ ಮಾಡಿಲ್ಲ. ಹಿಂದೆಗಡೆ ಬಂದು ಫುಲ್ಲು ಹೈ ನೆಕ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ ವರ್ಕ್ನ ಮಾಡಿಸ್ಬೇಕು. ಫುಲ್ ಪ್ಲೈನ್ ಆಗಿದೆ. ವರ್ಕ್ ಮಾಡಿಸ್ಕೊಂಡ್ಮೇಲೆ ಯಾವ ರೀತಿ ಕಾಣಿಸುತ್ತೆ ನೋಡೋಣ ಬನ್ನಿ. ಸ್ವಲ್ಪ ಪ್ಲೈನ್ ಕಾಣಿಸ್ತಿತ್ತು ಅಂತೇಳಿ ಬ್ಯಾಕಲ್ಲಿ ಈ ಥರ ಪೀಕಾಕ್ ಡಿಸೈನನ್ನು ಹಾಕ್ಸಿದ್ದೀನಿ, 2 ಪೀಕಾಕನ್ನು. ಅದ್ರ ಜೊತೆಗೆ ಸ್ಲೀವ್ಸಿಗೂ ಕೂಡ ಈ ಥರ ಒಂದೊಂದು ಪುಟ್ಟನ ಕೊಟ್ಟಿರ್ತಾರೆ. ಇದು ನನ್ನ ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಸೀರೆದು ಔಟ್ಲುಕ್ ಯಾವ ರೀತಿ ಇತ್ತು ಅಂತ ಹೇಳಿ ಪೂಜೆ ದಿನದ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.